ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಾಂಗ್ಡಾ ಮೀನು ಕರಿ. ಸಿಂಪಲ್ಲಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಇದೆ. ಇದು ಹೇಗೆ ಮಾಡಿದೆ ಅಂತ ಕೊನೆ ತನಕ ವಿಡಿಯೋನ ನೋಡಿ, ಯಾಕಂದರೆ ಕೊನೆಯಲ್ಲಿ ನಮಗೆ ಆರೋಗ್ಯಕ್ಕೆ ಈ ಸಾರಿಂದ ಆಗುವಂಥ ಉಪಯೋಗಗಳು ಏನು ಅಂತಲೂ ಸಹ ನಾನು ಇದರಲ್ಲಿ ಹೇಳಿದ್ದೀನಿ. ಹಾಗೆ ಸ್ವಲ್ಪ ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ನಾನು, ಹಸಿ ಕೊಬ್ಬರಿ. ಇದನ್ನು ಈ ರೀತಿಯಾಗಿ ಚೆನ್ನಾಗಿ ತುರ್ಕೊಂಬಿಡುವ, ಇಲ್ಲಾಂದರೆ ನಾವು ಸಣ್ಣ ಸಣ್ಣ ಕಟ್ ಪೀಸ್ ಮಾಡಿಕೊಂಡು ನಾವು ಗ್ರೈಂಡ್ರ್ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಬೇಗ ನಮಗೆ ಸಣ್ಣ ಆಗ್ತದೆ ಗ್ರೈಂಡ್ರ್ ಮಾಡಿದರೆ. ನೋಡಿ, ಇಷ್ಟು ನಾನು ಒಂದು ಅರ್ಧ ಕಪ್ಪಷ್ಟು ನಾನು ಕೊಬ್ಬರಿನ ತೊಗೊಂಡಿದ್ದೀನಿ. ಇದರಲ್ಲಿ ನಾನೀಗ ಒಂದು ಆನಿಯನ್ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ಒಂದು ಅರ್ಧ ಅಷ್ಟೇ ಹಾಕ್ತೀನಿ ನಾನು, ಯಾಕಂದರೆ ನಾವು ಈಗ ಒಗ್ಗರಣೆಗೆಲ್ಲ ಹಾಕಲಿಕ್ಕೆ ಇರ್ತದಲ್ಲ, ಜಾಸ್ತಿ ನಾವು ಆನಿಯನ್ ಹಾಕಿದರೆ ಸ್ವೀಟ್ ಆಗ್ತದೆ ಸಾರು. ಹಾಗಾಗಿ ನಾನು ಒಂದು ಅರ್ಧ ಆನಿಯನ್ ಹಾಕ್ಕೊಂಡಿದ್ದೀನಿ. ಒಂದು 2 ಲಿಂಬೆ ಗಾತ್ರಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಒಂದಿಷ್ಟು ನಾನು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ, 1 ಕಪ್ಪಷ್ಟು. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು. 1 ಟೇಬಲ್ ಸ್ಪೂನಷ್ಟು ನಾನು ಕೆಂಪು ಖಾರ ಹಾಕ್ಕೊಂಡಿದ್ದೀನಿ. ಇದು ಸಾದಾ ಖಾರ, ಮಸಾಲ ಖಾರ ಅಲ್ಲ. ಇದೆಲ್ಲ ಸೇರಿಸ್ಕೊಂಡು ನಾವು ಈಗ ಗ್ರೈಂಡ್ರಲ್ಲಿ ಹಾಕ್ಕೊಂಡು ಗ್ರೈಂಡ್ರ್ ಮಾಡ್ಕೊಂಬಿಡುವ. ಒಂದು ಗ್ರೈಂಡ್ರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ, ಈ ರೀತಿಯಾಗಿ ಎಲ್ಲ ನಾವೇನೇನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವೆಲ್ಲ ಎಲ್ಲ ಮಸಾಲನೂ ಈ ರೀತಿಯಲ್ಲಿ ನಾವು ಒಂದರಲ್ಲಿ ಹಾಕ್ಕೊಂಬಿಡುವ. ಇದನ್ನು ಈಗ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ. ಹೇಗಿರಬೇಕಂದ್ರೆ ಚೆನ್ನಾಗಿ ಪೇಸ್ಟ್ ಆಗಬೇಕಿದೆ, ಅಂದರೆ ರುಚಿ ಚೆನ್ನಾಗಿರ್ತದೆ ಸಾರಿಂದು. ಸ್ವಲ್ಪ ಹಾಗೆ ಇದ್ದರೆ ಕಚ್ಚ ಸರಿ ಗ್ರೈಂಡ್ರ್ ಆಗಿಲ್ಲ ಅಂದರೆ ರುಚಿ ಚೆನ್ನಾಗಿರೋದಿಲ್ಲ. ಹಾಗಾಗಿ ಚೆನ್ನಾಗಿ ಪೇಸ್ಟ್ ಥರ ನಾನು ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನಾನೀಗ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಮತ್ತು ಆನಿಯನ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗುವ. ಈ ಆನಿಯನ್ನು ನಾವು ತಿನ್ನೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ ಇರ್ತದೆ. ಕ್ವೆರ್ಸೆಟಿನ್ ಅಂತ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇರ್ತದೆ, ಅದು ಉರಿಯೂತನ ಕಡಿಮೆ ಮಾಡ್ತದೆ. ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಆನಿಯನ್. ಹಾಗಾಗಿ ಎಲ್ಲದ ಅಡುಗೆಯಲ್ಲೂ ನಾವು ಆನಿಯನ್ನು ಯೂಸ್ ಮಾಡ್ತಾ ಇರಬೇಕು. ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಸಹ ಎಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಬಿಡುವ ಈ ರೀತಿಯಾಗಿ. ಈ ರೀತಿ ಫ್ರೈ ಆದಮೇಲೆ ಈಗ ನಾವೇನು ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಮಸಾಲ, ಅದೆಲ್ಲ ಇದರಲ್ಲಿ ಹಾಕ್ಕೊಂಬಿಡುವ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಅಂದರೆ ಹೇಗೆ ಅಂದರೆ ಒಂದು ಸ್ವಲ್ಪ ಹಸಿ ವಾಸನೆ ಇರಬಾರ್ದು, ಆ ರೀತಿಯಾಗಿ ಫುಲ್ಲೆಲ್ಲ ಬಾಯ್ಲ್ ಮಾಡ್ಕೊಳ್ಳುವ. ಆ ಜಾರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಸಾರು ಬೇಕಾಗ್ತದಲ್ಲ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಟಮಾಟಾನ ಗ್ರೈಂಡ್ರ್ ಮಾಡಿಕೊಂಡು ಹಾಕ್ಕೊಂಡಿದ್ದೀವಿ. ನಿಮ್ಗೆ ಎಷ್ಟು ಬೇಕಲ್ಲ ಹುಳಿ ಅಷ್ಟು ನೋಡಿ ಹಾಕ್ಕೊಳ್ಳಿ. ಈಗ ಮೀನದ ಕಾಳು ಇರ್ತದಲ್ಲ ಅದು ಹಾಕ್ಕೊಂಡಿದ್ದೀನಿ. ಅದು ಹಾಕೋದ್ರಿಂದನೂ ಚೆನ್ನಾಗಿ ಟೇಸ್ಟಿ ಇರ್ತದೆ. ಇದರಲ್ಲಿ ಒಮೆಗಾ 3 ಇರ್ತದೆ, ಫ್ಯಾಟಿ ಆ್ಯಸಿಡ್ಸ್ ಇದೆಲ್ಲ ಜಾಸ್ತಿಯಾಗಿ ಇರ್ತದೆ ಈ ಮೀನಲ್ಲಿ. ಮತ್ತು ಇದು ನಮಗೆ ನಮ್ಮ ಆರೋಗ್ಯಕ್ಕೆ ಎಲ್ಲ ಬಹಳ ಒಳ್ಳೆಯದು. ಈ ಆಹಾರ ತಿನ್ನೋದ್ರಿಂದ ಮೀನು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನಾನು ಏನೇನು ಮುಂದೆಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ತಾ ಹೋಗಿ. ಇದರಲ್ಲಿ DHA ಮತ್ತು EPA ಅಂತ ಇರ್ತದೆ. ಇದರಲ್ಲಿ ಸಹ ನಮ್ಮ ಬ್ರೈನಿಗೆ ಬಹಳ ಒಳ್ಳೆಯದು, ಒಳ್ಳೆ ಫಂಕ್ಷನ್ ಆಗ್ತದೆ ಬ್ರೈನಿಗೆ ಈ ಮೀನು ತಿನ್ನೋದ್ರಿಂದ. ಮತ್ತು ಇದರಲ್ಲಿ ನಾವು ನಮ್ಮ ನೆನಪಿನ ಶಕ್ತಿ ಏನಿರ್ತದಲ್ಲ ಅದನ್ನು ಜಾಸ್ತಿ ಮಾಡ್ತದೆ ಈ ಮೀನು ತಿನ್ನೋದ್ರಿಂದ. ನಮ್ಮ ಹೆಲ್ತ್ಗೂ ಸಹ ಬ್ರೈನಿಗೂ ಒಳ್ಳೆಯದು. ಸ್ವಲ್ಪ ನಾನು ಇಲ್ಲಿ ಜಿಂಜರ್ ತೊಗೊಂಡಿದ್ದೀನಿ, ಚೆನ್ನಾಗಿ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಾಗ್ತದೆ. ಈಗ ನಾವೇನು ಕ್ಲೀನ್ ಮಾಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಒಂದು 4 ಬಾಂಗ್ಡಾ ಮೀನನ್ನು, ಇದನ್ನು ಇದರಲ್ಲಿ ಹಾಕ್ಕೊಂಬಿಡುವ. ಈ ಕರಿ ಹೇಗಿದೆ ಅಂದರೆ ಸಿಂಪಲ್ಲಾಗಿ ಟೇಸ್ಟಿಯಾಗಿದೆ, ಆ ರೀತಿಯಾಗಿ ಚೆನ್ನಾಗಿರ್ತದೆ. ಯಾವುದೇ ರೀತಿ ನಾನು ಮಸಾಲಾನ ಯೂಸ್ ಮಾಡಿಲ್ಲ, ಹಾಗೆ ಸಿಂಪಲ್ಲಾಗಿ ಮಾಡಿದ್ದೀನಿ, ಟೇಸ್ಟಿಯಾಗಿದೆ. ಮತ್ತು ಇದು ಎಲ್ಲ ತಿನ್ನೋದ್ರಿಂದ ವಿಟಮಿನ್ ಡಿ ಇರ್ತದೆ. ನಮಗೆ ಹಲ್ಲಿಗೆ ಬೋನಿಗೆ ಎಲ್ಲ ಶಕ್ತಿ ಕೊಡ್ತದೆ ಈ ಮೀನು ತಿನ್ನೋದ್ರಿಂದ. ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಈ ಮೀನು. ಇದೇ ರೀತಿಯಾಗಿ ಗಟ್ಟಿ ಮಾಡ್ತದೆ ಹಲ್ಲು ಮತ್ತು ಬೋನನ್ನು ಈ ತಿನ್ನೋದ್ರಿಂದ. ಇದರಲ್ಲಿ ಮತ್ತು ಹೈ ಪ್ರೋಟೀನ್ ಇರ್ತದೆ. ಮತ್ತು ನಮ್ಮದು ಸ್ನಾಯುಗಳು ಏನಿರ್ತಾವಲ್ಲ ಮಸಲ್ಸ್, ಅದೆಲ್ಲ ಗ್ರೋ ಆಗ್ತೈತಿ ತಿನ್ನೋದ್ರಿಂದ. ಮತ್ತು ಏನಾದರೂ ರಿಪೇರ್ ಅಂತ ಏನಾದರೂ ಕಟ್ಸ್ ಏನಾದರೂ ಇದ್ರಲ್ಲ ಅದೆಲ್ಲ ಹಿಂಗೆ ಹೀಲ್ ಮಾಡಲಿಕ್ಕೆ ಒಳ್ಳೆಯದು ಇದು ತಿನ್ನೋದ್ರಿಂದ. ಮತ್ತು ನಮ್ಮ ಸ್ಕಿನ್ನಿಗೆ ಒಳ್ಳೆಯದು. ಇದರಲ್ಲಿ B12 ಅಂತ ವಿಟಮಿನ್ ಇರ್ತದೆ ತಿನ್ನೋದ್ರಿಂದ, ಅದು ಸಹ ಒಳ್ಳೆಯದು. ಇದರಲ್ಲಿ ಗುಡ್ ಫ್ಯಾಟ್ಸ್ ಇರ್ತದೆ. ಇದನ್ನು ತಿನ್ನೋದ್ರಿಂದ ಬಹಳ ಯೂಸ್ ಇದೆ. ಮತ್ತು ಇದೆಲ್ಲ ನಮಗೆ ನಮ್ಮ ಇಮ್ಯುನಿಟಿ ಪವರ್ ಏನಿದೆಯಲ್ಲ ಅದನ್ನು ಜಾಸ್ತಿ ಮಾಡುವಂಥ ಶಕ್ತಿ ಇರ್ತೈತೆ ಇದರಲ್ಲಿ ಸೆಲೆನಿಯಮ್ ಮತ್ತು ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುವಂಥ ಶಕ್ತಿ ಇರ್ತದೆ. ಹಾಗಾಗಿ ಇದನ್ನು ಜಾಸ್ತಿ ನಾವು ಆಹಾರದಲ್ಲಿ ಯೂಸ್ ಮಾಡ್ತಾ ಇರಬೇಕು. ಮತ್ತು ಇದರಲ್ಲಿ ನಮ್ಮ ಡೈಜೆಷನ್ಗೆ ಯೂಸ್ ಆಗುವಂಥ ಎಲ್ಲ ಸ್ಪೈಸಸ್ ಇರ್ತದಲ್ಲ, ಹಾಗೆ ಅರಿಶಿನ, ನಾವೆಲ್ಲ ಜೀರಿಗೆ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ಅದು ಬಹಳ ಒಳ್ಳೆಯದು ನಮ್ಮ ಹೆಲ್ತಿಗೆ. ನಾವು ಪ್ರತಿಯೊಂದೂ ಅಡುಗೆಗೆ ಏನು ಯೂಸ್ ಮಾಡ್ತೀವಲ್ಲ ಅದೆಲ್ಲ ನಮ್ಮ ಹೆಲ್ತ್ಗೆ
ಇದರಲ್ಲಿ ನಮ್ಮದು ಗುಡ್ ಕೊಲೆಸ್ಟ್ರಾಲ್ ಏನಿರ್ತೈತಲ್ಲ ಅದನ್ನು ಮೇಂಟೈನ್ ಮಾಡ್ತೈತೆ ಈ ಮೀನು ತಿನ್ನೋದ್ರಿಂದ. ಇದೇ ರೀತಿಯಾದ ಹೆಚ್ಚಿನ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.